ನೋಡಿ ಮೀನು ನೋಡಿ ಇಷ್ಟು ದೊಡ್ಡ ಮೀನು. ಟೂನಾ ಬಾಸ್ಬೋದು ಗೈಸ್, ಇಲ್ಲಿ ನೋಡಿ ಟೂನಾ ಫಿಶ್. ಎಷ್ಟು ದೊಡ್ಡ ಟೂನಾ ಫಿಶ್ ಇದೆ. ಎಷ್ಟು ಕೆ ಜಿ ಉಂಟು? ಎಷ್ಟು ಕೆ ಜಿ ಇದೆ? 20 kg ಇದು. 20 ಕೆ ನಿಮ್ಮಷ್ಟು ಅಂತ. ಹೇಗೆ ಕಟ್ ಮಾಡ್ತಿದ್ದಾರೆ. ಚಕ್ 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 ಚಕ್. ಯಾನೆರಡು ಟೂನಾ ಫಿಶ್ಗೆ ಏನು ಬಂಗುಡೆ ನಾವೇನು ಯಾಕೆ ಮೊದಲು ಬಂಗುಡೆ ನಾವು ಕೊಕ್ಕರ ಕೊಕ್ಕರ ಬಂಗುಡೆ ಮಾಂಜಿ ಬಸಂತ ಮಾಂಜಿ ಅದೆಂತ ಅದರದ್ದು ತಲೆ ಅದು. ಅದೆಷ್ಟಿದೆ? ನಾವು ಟೂನಾ ಫಿಶ್ ತಗೊಂಡಿದ್ದೇವೆ, 1/2 kg. ಕಟ್ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ 1/2 kg. ಹಲ್ವಾ ಆಗಿದೆಯಾ ಅಂತ ಇವ್ರು ಹೇಳ್ತಿದ್ದಾರೆ. ಎಂಕಲ್ ಫಸ್ಟ್ ಟೈಮ್ ತಿನ್ಪೀನ್. ಪೊಡಿ ಪೊಡಿ ಬೇಡ ಇಲ್ಲ, ಪೊಡಿ ಪೊಡಿ ಹಂಚ್ಬೆಲೆ, ಇದು ಹಂಚ್ಬೆಲೆ. 200 ಗ್ರಾಮ್. ಇಪ್ಪ 2 ದಿನ ಕಾಪುಣ ಅಂತ. ಅವು ಲಾಸ್ಟ್ ಮತ್ತೇನ ಐತಿ ಅವಳ ಮಾಸನೇನಾ ದೇ ಮರುವಾಯಿ ಕೂಡ ಇದೆ. ಎಷ್ಟು ದೊಡ್ಡ ಮರುವಾಯಿ ಬಂದಿದೆ. ಓ ಅಲ್ಲಿ ಮರುವಾಯಿ, ಎಷ್ಟು ದೊಡ್ಡ ಮರುವಾಯಿ ಇದೆ. ಮರುವಾಯಿ ಎಷ್ಟು ಫಿಶ್. ಪಾಪ ಮೀನ್ಗೆ ತೊಂದ್ರೆ ಅವನ್ಲೇ ಇದ್ದೇವೆ ಒಂದು ನಾನು ಐಫೋನ್ದಾನೆ ಒರಿಜಿನಲ್ ಅಂದು ಅದೇಗ್ಯಾ ಟೂನಾ ಫಿಶ್ ಕೇಬಲ್ ಗೆತ್ತೊಂದಿಲ್ಲ ವಾಯ್ಸ್ ರೆಕಾರ್ಡ್ ಆಪುಂಡು ಮಾರೆ. ಟೂನಾ ಫಿಶ್ ತಂದಿದ್ದೇವೆ ನೋಡಿ. ಇದರಲ್ಲಿ ಎಷ್ಟು 700-800 ಗ್ರಾಮ್ ಇದೆ. ನಮಗೆ 615 ರೂಪಾಯಿ ಆಯಿತು. ಇದು ನೋಡಲಿಕ್ಕೆ ಚಿಕನ್ ಪೀಸ್ ಥರನೇ ಇದೆ, ಚಿಕನ್ ಮಟನ್ ಪೀಸ್ ಥರನೇ ಇದೆ. ಮುಳ್ಳು ತುಂಬ ಕಡಿಮೆ ಈ ಫಿಶಲ್ಲಿ, ಬಟ್ ನೋಡಿ ಮುಳ್ಳು ಇಷ್ಟೇ ಸಣ್ಣದಿದೆ, ಅದು ಕಾಣಿಸ್ತಾ ಕೂಡ ಇಲ್ಲ. ಸೊ ಇದರಲ್ಲಿ ಒಮೆಗಾ 3 ತುಂಬ ಇದೆಯಂತೆ. ಇಟ್ಸ್ ಗುಡ್ ಫಾರ್ ಕಿಡ್ಸ್ ಆಲ್ಸೋ. ಮಕ್ಕಳಿಗೂ ಇದು ತುಂಬ ಒಳ್ಳೆ ಫಿಶ್ ಅಂತೆ. ನೋಡೋಣ, ಫಸ್ಟ್ ಟೈಮ್ ನಾವು ಈ ಫಿಶ್ ಮನೆಗೆ ತಂದಿದ್ದು. ಈ ಫಿಶ್ನ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ಫಿಶ್ನ ಮೊದಲು ಉಪ್ಪು ಮತ್ತು ಫಿಶ್ನ ಉಪ್ಪು ಮತ್ತು ಅರಿಶಿಣ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡೋಣ.
ಪೀಸ್ ನೋಡಿ ಎಷ್ಟು ದೊಡ್ಡದಿದೆ, ಚಿಕನ್ ಪೀಸ್ ಥರನೇ ಇದೆ. ಹೀಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು 5 to 10 minutes ಇಡೋಣ. ನೀವು ಟೂನಾ ಫಿಶ್ ತಿಂದಿದ್ದೀರಾ? ತಿಂದಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ. ನಾವು ಇವತ್ತು ಟ್ರೈ ಮಾಡ್ತಾ ಇದ್ದೇವೆ ಟೂನಾ ಫಿಶ್. ದೊಡ್ಡ ಮುಳ್ಳಿದೆ ಇದು, ಈ ಪಾರ್ಟ್ ಮುಳ್ಳು, ಇದರಲ್ಲಿ ಮುಳ್ಳಿದೆ. ನೋಡ್ಲಿಕ್ಕೆ ಮಟನ್ ಪೀಸ್ ತರನೇ ಇದೆ. ಅಲ್ಲಿದ್ದದ್ದು 20 kg ಫಿಶ್. ನಾವು ಅದರಲ್ಲಿ 700 ಗ್ರಾಮ್ ಏನೋ ತಗೊಂಡು ಬಂದ್ವಿ. ಕೆಜಿಗೆ 750 ರುಪೀಸ್ ಅಂತೆ ಈ ಫಿಶ್ ಕೆಜಿಗೆ. ನಾವು 700 ಗ್ರಾಮ್ ಏನೋ ತಗೊಂಡು ಬಂದ್ವಿ, ನಮಗೆ 600 ರುಪೀಸ್ ಆಯಿತು. ಓಕೆ, ಇದಿರಲಿ, ಅಲ್ಲಿ ತನಕ ನಾನು ಬೇರೆ ಕೆಲಸ ಮಾಡ್ತೀನಿ. ಓಕೆ, ಈಗ ಫಿಶ್ಶಿಗೆ ಮಸಾಲ ಹಾಕುವ. ನಾನಿಲ್ಲಿ ಬೋನ್ ಅವರ ಫಿಶ್ ಫ್ರೈ ಮಸಾಲ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಬರ್ತಿದ್ದಾರೆ ಉಪ್ಪು ಮತ್ತೆ ಖಾರ ಸೇರಿ. ಕುಕ್ಕರ್ನಲ್ಲಿ ರೈಸ್ ಇಟ್ಟಿದ್ದೇವೆ. ಸ್ಟಾರ್ಟ್ ಮಾಡಿದ್ರೆ ಸಾರಿ, ಕುಕ್ಕರಲ್ಲಿ ಬಿಸಿಲು ಹೋಗ್ತಾ ಇದೆ, ಹಾಗಾಗಿ ನಾನು ಮಾತಾಡೋದು ನಿಮಗೆ ಕೇಳಿಸ್ಲಿಕ್ಕಿಲ್ಲ. ಮಿಡ್ಡಲ್ಲಿ ಆ ಸೌಂಡ್ ಬರ್ತಾ ಇರುತ್ತೆ. ಓಕೆ, ನಾನು ಫಿಶ್ಗೆ ಇವಾಗ ಮಸಾಲ ಹಾಕ್ತಿದ್ದೀನಿ. ನಾನು ಬೋನ್ ಅವರದ್ದು ಫಿಶ್ ಫ್ರೈ ಮಸಾಲ ಹಾಕ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಲ್ವಾ, ಆವಾಗ ತಂದಿದ್ದು. ಇದಕ್ಕೆ ಇಲ್ಲಿ ಬಂದಿದ್ದಾರೆ ಉಪ್ಪು ಖಾರ ಸೇರಿಸಬಾರ್ದು ಅಂತ. ಹಾಕೋಣ ಬನ್ನಿ ನಿಮಗೆ ಮಸಾಲ. ಇಷ್ಟು ಸಾಕು ಅಂತ ಅನಿಸುತ್ತೆ. ಇನ್ ಕೇಸ್ ಕಮ್ಮಿ ಆದರೆ ಮತ್ತೆ ಆ್ಯಡ್ ಮಾಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ವಿ. ಇವಾಗ ಎಗ್ ಹಾಕೋಣ. ಇದಕ್ಕೆ ಎಗ್ ಬದಲಿಗೆ ನೀವು ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು, ವಿನೆಗರ್ ಇದ್ದರೆ ಅದು ಕೂಡ ಹಾಕ್ಬೋದು. ಓಕೆ, ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ನಮಗೆ ಇವತ್ತು ಗಂಜಿ ಮತ್ತು ಫಿಶ್ ಫ್ರೈ. ವಾರದಲ್ಲಿ ಒಂದು ದಿವಸ ಆದರೂ ಗಂಜಿ ಊಟ ಮಾಡ್ತೀವಿ ನಾವು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ದಪ್ಪ ಅಂತ ಅನಿಸಿದರೆ ಮಸಾಲ ಸ್ವಲ್ಪ ತುಂಬ ಸಿಕ್ಕಿದೆ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕೊಳ್ಳಿ ಅಂತ. ನನ್ನ ಹಸ್ಬೆಂಡ್ ಒಳ್ಳೆ ಫಿಶ್ ಫ್ರೈ ಮಸಾಲ ಮಾಡ್ತಾರೆ, ಕ್ಯಾಮ್ರಾದಲ್ಲಿದ್ದಾರೆ. ವಿಡಿಯೋ ಅವರೇ ಮಾಡ್ತಿರೋದು. ಅವರಿಗೆ ಒಳ್ಳೆ ಫಿಶ್ ಫ್ರೈ ಮಸಾಲ ಮಾಡಲಿಕ್ಕೆ ಗೊತ್ತಿದೆ. ಈ ಪ್ಯಾಕೆಟ್ಗಿಂತ ಮನೆಯಲ್ಲಿ ಮಾಡಿದ ಫಿಶ್ ಫ್ರೈ ಮಸಾಲನೇ ಒಳ್ಳೆಯದು. ಪ್ಯಾಕೆಟದ್ದು ಯಾಕಂದರೆ ಅರ್ಜೆಂಟಿಗೆ ಆಗುತ್ತಲ್ವ, ಹಾಗಾಗಿ ಪ್ಯಾಕೆಟದ್ದು ತಂದಿಡೋದು. ಊರಿಗೆ ಹೋದರೆ ತಂದಿವಿ ಪ್ಯಾಕೆಟ್ ಫಿಶ್ ಫ್ರೈ ಮಸಾಲ. ಅವು ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಡ್ತಾ ಇದ್ದೀನಿ ನಾನು. ತುಂಬ ದಪ್ಪ ಇದೆ. ತುಂಬ ದಪ್ಪ ಇದ್ದರೆ ಮೀನಿಗೆ ಮಸಾಲ ಹತ್ಕೊಳ್ಳಲ್ಲ, ಹಾಗಾಗಿ ಯಾವತ್ತೆ ಯಾವ ಚೂರು ಮಾಡಲಿ ಯಾವತ್ತೆ ಮಸಾಲ ಹಾಕೋದ. ಇಷ್ಟು ಹದಕ್ಕೆ ನೀರು ಹಾಕ್ಕೊಳ್ತೀನಿ. ಇವಾಗ ಮಸಾಲ ಒಳ್ಳೆ ಮಿಕ್ಸ್ ಆಗಿದೆ. ಇದಕ್ಕೆ ಟೂನಾ ಫಿಶ್ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರು ಮತ್ತೆ ಆ್ಯಡ್ ಮಾಡಿದೆ. ನೋಡಿ ಇಷ್ಟು ನೀರಾಗಿದೆ. ಇವಾಗ ಅದಕ್ಕೀಗ ಮೀನ್ ಫಿಶ್ ಆ್ಯಡ್ ಮಾಡೋಣ. ಫಿಶ್ ಆ್ಯಡ್ ಮಾಡೋಣ. ನೋಡಿ ವಾಶ್ ಮಾಡಿ ಇಟ್ಕೊಂಡಿದ್ದೇವೆ ಟೂನಾ ಫಿಶ್. ಮಿಕ್ಸ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದಲೇ ಮಾಡಬೇಕಾಗ್ತದೆ, ಯಾಕಂದರೆ ಇದರ ಒಳಗಡೆ ಮುಳ್ಳಿದೆ. ಕೈಗೆಲ್ಲ ತಾಗಿದರೆ ಅಷ್ಟೇ. ಮತ್ತೆ
ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ. ಮೀನದ ಎಗ್ ಹಾಫ್ ಪೀಸ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಎಗ್ ನೋಡಿದ್ರೆ, ಮೀನಿನ ಮೊಟ್ಟೆ. ಇದನ್ನು ಮಾತ್ರ ಸಪ್ರೇಟಾಗಿ ಫ್ರೈ ಮಾಡಬೇಕು. ಸೈಡ್ ಓಕೆ. ಈಗ ಮೀನಿಗೆ ಮಸಾಲ ಹಾಕಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಹಾಕಿಯಾಗಿದೆ. ಇವಾಗ ಅರ್ಧ ಗಂಟೆ ಆದರೂ ಇದನ್ನು ಹೀಗೆ ಇಡಬೇಕು. ಮೀನು ಮಸಾಲಾನ ಎಳಿಬೇಕಲ್ವ, ಹಾಗಾಗಿ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಇದನ್ನು ಹಾಗೆ ಇಡಬೇಕು. ಇಟ್ಟು ಅರ್ಧ ಗಂಟೆ ಹಾಗೆ ಇಟ್ಬಿಡೋಣ, ಮತ್ತೆ ಫ್ರೈ ಮಾಡೋಣ. ಓಕೆ, ನಾವಿವಾಗ ಫಿಶ್ ಫ್ರೈ ಮಾಡ್ತಾ ಇದ್ದೇವೆ. ತವಾ ಫ್ರೈ ಮಾಡ್ತಾ ಇದ್ದೇವೆ. ಡೀಪ್ ಫ್ರೈ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ, ಬಟ್ ಡೀಪ್ ಫ್ರೈ ತುಂಬ ಎಣ್ಣೆ ಎಳ್ಕೊಳ್ತದೆ ಅಲ್ವ, ಅದಕ್ಕೆ. ಸೊ ನಾವು ತವಾ ಫ್ರೈ ಮಾಡ್ತಿದ್ದೇವೆ. ಬನ್ನಿ ತವಾ ಫ್ರೈ ಮಾಡೋಣ. ಇವಾಗ ಟುನಾ ಫಿಶ್ ಹಾಕಿ ಎಣ್ಣೆ ಜಾಸ್ತಿ ಅಂಡ ಒಂದು ಅದೇ ಒಂತೆರ್ತು ಮಸ್ತ್ ಜಾಸ್ತಿ ಅಂಡ ಎಣ್ಣೆ. ಸೌಂಡ್ ಕೇಂದ್ರಲ್ಲ ಫಿಶ್ ಫ್ರೈ ರೆಡಿಯಾಗಿದೆ. ಕಬಾಬ್ ಥರ ಕಾಣ್ತಾ ಇದೆ. ವಾವ್, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೂಪರ್, ಕಬಾಬ್ ಥರ ಇದೆ. ನೀವು ಮನೆಯಲ್ಲಿ ಟುನಾ ಫಿಶ್ ಫ್ರೈ ಟ್ರೈ ಮಾಡಿ ನೋಡಿ ಒಮ್ಮೆ. ಇಟ್ಸ್ ಗುಡ್ ಫಾರ್ ಹೆಲ್ತ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಉಪ್ಪು ಪಾಡ್ದುಂಡೆ ಅಬ್ಬಿ, ಒಂಚೂರು ಉಪ್ಪು ಪಾಡ್ಲೆ, ಚೂರು ಪಾಡ್ರೆ ಮಸ್ತ್. ಟೈಮ್ ಯಾವಾಗ ಹೇಗೆ ಇರುತ್ತೆ ಅಂತ ಹೇಳಿಕೆ ಆಗಲ್ಲ ಅಲ್ವಾ. ಸ್ಯಾಟರ್ಡೇ ನೈಟ್ ಊಟ ಮಾಡಿಕೊಂಡು ಖುಷಿಯಾಗಿದ್ದ ನಾವು ಅದೇ ಸಂಡೇ ನೈಟ್ ಮಿಡ್ನೈಟಲ್ಲಿ ಹಾಸ್ಪಿಟಲ್ಗೆ ಎಮರ್ಜೆನ್ಸಿಯಾಗಿ ಹೋಗಬೇಕಾಯಿತು. ಯಾಕಂದರೆ ಮಿಡ್ನೈಟಲ್ಲಿ ನನ್ನ ಮಗನಿಗೆ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಹಾಗಾಗಿ ನಾವು ಮಿಡ್ನೈಟಲ್ಲಿ ಹೋಗಬೇಕಾಯಿತು. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ನಮ್ಮ ಊರಲ್ಲಿರೋ ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿದ್ವಿ. TMA ಹಾಸ್ಪಿಟಲ್ ಉಡುಪಿ, ಅಲ್ಲಿ ಪೀಡಿಯಾಟ್ರಿಷಿಯನ್ ಇದ್ದಾರೆ ದಿನೇಶ್ ನಾಯಕ್ ಅಂತ. ನಾವು ಊರಲ್ಲಿದ್ದಾಗ ಅಲ್ಲೇ ಹೋಗ್ತಿದ್ದದ್ದು ನನ್ನ ಮಗನ ಕರ್ಕೊಂಡು ಏನಾದರೂ ಜ್ವರ ಆ ಥರ ಇದ್ದಿದ್ರೆ. ಸೊ ಅವ್ರು ನಮಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದರು, ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಅವರಿಗೇ ಕಾಲ್ ಮಾಡಿ ಕೇಳಿದ್ವಿ, ಈ ಥರ ವೀಸಿಂಗ್ ಇದೆ, ಸೌಂಡ್ ಬರ್ತಿದೆ ಅಂತ. ಅವ್ರು ಹೇಳಿದರು ಇಮಿಡಿಯೇಟಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲೇ ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಆಗಲ್ಲ, ಇಟ್ಸ್ ಅರ್ಜೆಂಟ್ ಅಂತ ಹೇಳಿದರು. ಹಾಗಾಗಿ ಮಿಡ್ನೈಟಲ್ಲಿ ನಾವು ಹಾಸ್ಪಿಟಲ್ಗೆ ಹೋದ್ವಿ. ನಾವು ಡಾಕ್ಟರ್ಗಂತೂ ಥ್ಯಾಂಕ್ ಯು ಹೇಳಲೇಬೇಕು. ಯಾಕಂದರೆ ಎಲ್ಲ ಡಾಕ್ಟರ್ ಮಿಡ್ನೈಟಲ್ಲಿ ಕಾಲ್ ರಿಸೀವ್ ಮಾಡಲ್ಲ. ಬಟ್ ಅವರು ರಿಸೀವ್ ಮಾಡಿ ಈ ಥರ ನಮಗೆ ಸೊಲ್ಯೂಷನ್ನ ಕೊಟ್ಟರು. ಬಾಬಾನ ಕೈಟೇನ ಅವೇನು ಕೈಟ್ ಪಾಡ್ದಿ ನೀರ್ನ ಏನು ಏನಕ್ಕೆ ಪಾಡ್ದಿ ನಾವು ಹುಷಾರು ಜಾತಿರೆಗ ನಾನು ಬೇಗ ಹುಷಾರಪ್ಪರತ್ತೆ ಪಚ್ಚಿ ಐತಾ ಕೊಡ್ಸಿ ಐತಾ ಅವಚ್ಚಿ ಮೆಲ್ಲ ಮೆಲ್ಲ ಆಯ್ತಾ ನೀಡಲ್ಲ ಅವು ಪನ್ನುಂಡು ನಮ್ಮ ನೆಟ್ಟ ಪಿನ್ ಬಂದು ಶೇಕಪ್ ಓ ಡಿಸ್ಕ ಹಾಸ್ಪಿಟಲ್ ಫ್ಯಾಮಿಲಿ ಟೂರ್ ಸ್ಮಾಲ್ ಫ್ಯಾಮಿಲಿ ಟೂರ್ ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಾವು ನಮ್ಮ ಮಗನ ಎದುರಿಗೆ ಆದಷ್ಟು ನಗಾಡ್ಕೊಂಡೇ ಮಾತಾಡ್ತಾ ಇದ್ವಿ. ಯಾಕಂದರೆ ಅವನಿಗೆ ಆ ಪೇಯ್ನ್ ಗೊತ್ತಾಗಬಾರ್ದು, ಅವನು ಖುಷಿಯಾಗಿರಬೇಕು ಅಂತ.
ಅಲ್ಪ ಬೋಣೆ ಇಲ್ಲ ಲಪಂಬಲ್ಲಿ ಇಲ್ಲ ಲಪಂಬಲ್ಲಿ ಬ್ಯಾಸ್ದುತ್ತಾ ಮಗ ಮಲ್ಕೊಂಡಿದ್ದಾನೆ. ಇವಾಗಷ್ಟೇ ಬೆಡ್ಶೀಟನ್ನು ಚೇಂಜ್ ಮಾಡಿ ಹೋದ್ರು. ನನ್ನ ಹಸ್ಬೆಂಡ್ ನಾವು ಟೂತ್ ಬ್ರಷ್ ಏನು ತರಲಿಲ್ಲ, ನಾನು ತರಲಿಕ್ಕೆ ಅಂತ ಹೋಗಿದ್ದಾರೆ. ಹಾಗೆ ನಮ್ಮ ತಿಂಡಿ ಆರ್ಡರ್ ಮಾಡಿದ್ದೇವೆ. ನನ್ನ ಮಗನಿಗೆ ತಿಂಡಿ ಬ್ರೇಕ್ಫಾಸ್ಟ್ ನಮ್ಮ ನೇಬರ್ಸ್ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವನಿಗೆ ಔಟ್ಸೈಡ್ ಫುಡ್ ಕೊಡಬೇಡಿ. ನಿನ್ನೆ ಗಂಜಿ ಪ್ಲಸ್ ನೈಟ್ ಫುಡ್ ಕೂಡ ಅವರೇ ಕೊಟ್ಟಿದ್ದು ನಮಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಿನ್ನೆ ಅವರೇ ನಮಗೆ ಕೊಟ್ಟಿದ್ದು, ಅವ್ರ ಮನೆಯಲ್ಲಿ ಮಾಡಿದ್ದನ್ನು. ಎಸ್ ನೇಬರ್ಸ್ ಇದ್ದರೆ ಎಷ್ಟು ಒಳ್ಳೆಯದಲ್ವ. ಅದು ಕೂಡ ಈ ಥರ ಒಳ್ಳೆ ನೇಬರ್ಸ್ ಇದ್ದರೆ ಇಟ್ಸ್ ಬ್ಲೆಸ್ಸಿಂಗ್. ಎಸ್ ಇವತ್ತು ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಐ ಥಿಂಕ್ ಮಧ್ಯಾಹ್ನ ಆರ್ ಈವ್ನಿಂಗ್ ಆಗ್ಬೋದು, ನೋಡೋಣ. కూలిగా తాగుండియా వచ్చి నో డోంట్ డు దట్. ಎಸ್, ನನ್ನ ಮಗ ಈಗ ರಿಕವರ್ ಆಗ್ತಾ ಇದ್ದಾನೆ. ಹಾಗೆ ಡಾಕ್ಟರ್ ಅವನಿಗೆ 1 ಮಂತ್ ಮೆಡಿಸಿನ್ನ ಸಜೆಸ್ಟ್ ಮಾಡಿದ್ದಾರೆ. ಹಾಗೆ ಡೈಲಿ ಅವನು ಏನೇನು ಫುಡ್ ತಿಂತಾನೆ, ಅವನ ಆ್ಯಕ್ಟಿವಿಟಿ ಹೇಗಿರುತ್ತೆ ಅದನ್ನೆಲ್ಲ ನೋಟ್ ಮಾಡಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಫಾಲೋ ಮಾಡ್ತಿದ್ದೀವಿ. 1 ಮಂತ್ ನಂತರ ಬರಲಿಕ್ಕೆ ಹೇಳಿದ್ದಾರೆ. ಅದನ್ನು ನೋಡಿಬಿಟ್ಟು ನಮಗೆ ಅವರು ಸಜೆಸ್ಟ್ ಮಾಡ್ತಾರೆ ಮೆಡಿಸಿನ್ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಎಸ್, ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ಸ್ ಇದ್ದರೆ ಹಾಗೆ ಏನಾದರೂ ಕ್ವೆಶನ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.